ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ವ್ಲಾಗ್ಸ್. ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಮನೇಲೆಲ್ಲ ಎಷ್ಟು ಸಂಭ್ರಮ ಇರುತ್ತೆ. ಆ್ಯಕ್ಚುಲಿ ಏನಂದರೆ ಈ ಇಯರ್ಗೆ ಮುಗಿಯೋದು, ಈ ಹಬ್ಬ ಮುಗಿದ್ರೆ ಮುಗಿದ್ಬಿಡುತ್ತೆ. ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇದು ದೀಪಾವಳಿ ಹಬ್ಬ ಅಂದರೆ. ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ತುಂಬ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಅಮ್ಮನವ್ರ ಕಡೆ ಎಲ್ಲ ಹೇಗೆ ಅಂತ ಅಂದರೆ ಈ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ ಹೋರಿನೆಲ್ಲ ಬಿಡೋದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಹಸ್ಬೆಂಡ್ ಊರ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಅದೆಲ್ಲ ಹೋರಿ ಬಿಡೋದು, ಅದೆಲ್ಲ ಹಟ್ಟಿ ಹಬ್ಬ ಅಂತೆಲ್ಲ ಹೇಳಿ ಕರೀತಾರೆ. ಅದೆಲ್ಲ ಮಾಡಲ್ಲ. ಸೊ ಹಳ್ಳಿಗಳಲ್ಲೆಲ್ಲ ತುಂಬ ಅಂದರೆ ತುಂಬ ಮಾಡ್ತಾರೆ ಅದನ್ನು. ಹೋರಿಗಳನ್ನೆಲ್ಲ ಬಿಡೋದು, ಹೋರಿಗಳಿಗೆಲ್ಲ ಏನಂದರೆ ಅಲಂಕಾರ ಮಾಡಿ, ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ, ಕೊಂಬೆಗೆಲ್ಲ ಬಣ್ಣ ಹಚ್ಚಿ, ಬಲೂನ್ಸಿಂದೆಲ್ಲ ಡೆಕೋರೇಷನ್ ಮಾಡಿ, ಮತ್ತು ಅದಕ್ಕೆ ಒಣ ಕೊಬ್ಬರಿಯಿಂದ ಎಲ್ಲ ಫುಲ್ ಹಾರನ ಮಾಡಿಬಿಟ್ಟು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಅಂದರೆ ತುಂಬ ಜನ ಗಂಡು ಮಕ್ಕಳಿಗೆ ತುಂಬ ಆಸಕ್ತಿ ಇದರಲ್ಲಿ, ಹೋರಿ ಹಬ್ಬ ಇದರಲ್ಲೆಲ್ಲ. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಹೋಗ್ತಿದ್ವಿ ನೋಡೋದಕ್ಕೆಲ್ಲ. ಅದೊಂಥರ ಚೆನ್ನಾಗಿರ್ತಿತ್ತು. ಇಲ್ಲಾಂದರೆ ಹಸ್ಬೆಂಡ್ ಮನೇಲಿ ಇನ್ನೊಂದು ಥರ ಚೆನ್ನಾಗಿರುತ್ತೆ. ಇಲ್ಲೇನಂದರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು, ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಗೇನೆ ಅಲ್ವಾ ದೀಪಾವಳಿ ಹಬ್ಬ ಅಂದರೆ. ಮಾವಿನ ತೋರಣ ಆಗಿರ್ಬೋದು, ಬಾಳೆಕಂಬ ಆಗಿರ್ಬೋದು, ಆಮೇಲೆ ಹೂವಿನಿಂದ, ಚೆಂಡು ಹೂವಿನಿಂದ ಎಲ್ಲ ಫುಲ್ ಹಾರ ಮಾಡಿಬಿಟ್ಟು ಬಾಗಿಲಿಗೆ ಅಲಂಕಾರ ಮಾಡಿರೋದಾಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಫಸ್ಟು ನಾನು ರಂಗೋಲಿನ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತೆಯವ್ರು ಹಾಕಿರೋದಿದೆ ಆ್ಯಕ್ಚುಲಿ ರಂಗೋಲಿ. ದೀಪದ್ದೇನೆ ಹಾಕಿದ್ದಾರೆ. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಸೊ ಅದ್ರ ಸ್ಪೆಷಲ್ ಅಂತ ಹೇಳ್ಬಿಟ್ಟು ದೀಪದ್ದೇನೆ ಹಾಕಿದ್ದಾರೆ. ಚೆನ್ನಾಗಿದೆ ರಂಗೋಲಿ. ಸೊ ರಂಗೋಲಿ ಎಲ್ಲ ನೋಡಿ. ಆಮೇಲೆ ಏನಂದರೆ ಹಿಂಗೆ ಬರ್ತಾ ನೋಡಿ, ನಮ್ಮ ಮಾವನವರೆಲ್ಲ ಬಾಳೆಕಂಬ ಆಗಿರ್ಬೋದು, ಮಾವಿನ ತೋರಣಕ್ಕೆ ಮಾವಿನ ಎಲೆ ಅದನ್ನೆಲ್ಲ ತಂದುಬಿಟ್ಟು ಇಟ್ಟಿದ್ದಾರೆ ಆಲ್ರೆಡಿ. ಸೊ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಫುಲ್ ಅರಿಶಿನದಿಂದೆಲ್ಲ ಬೆಳೆದ್ಬಿಟ್ಟು ಎಲ್ಲ ನೀಟಾಗಿ. ಆಮೇಲೆ ನೋಡಿ ಆಕಾಶ ಪುಟ್ಟಿ ತೊಗೊಂಡ್ಬಂದಿದ್ದೀವಿ. ಆಕಾಶ ಪುಟ್ಟಿನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಒಂದು ಹಬ್ಬದ ಸಂಭ್ರಮ ಅಲ್ವಾ. ಎಲ್ಲರ ಮನೇಲಿ ಸಾಮಾನ್ಯವಾಗಿ ಹೀಗೆ ಮಾಡಿರ್ತೀರ. ಸೊ ಇಷ್ಟೆಲ್ಲ ಆಗಿದೆ. ಇವಾಗ ಹಬ್ಬದ ಏನಂದರೆ ಪೂಜೆ ತಯಾರಿ ಎಲ್ಲ ಮಾಡ್ಕೋತಿದ್ದಾರೆ. ಮತ್ತೆ ನಮ್ಮ ಮಾವ ಮತ್ತು ನನ್ನ ಬ್ರದರ್ ಇಲ್ಲ ಮತ್ತು ನಮ್ಮ ಮನೆಯವರು ಇಷ್ಟು 4 ಜನನೂ ಸೇರ್ಕೊಂಡ್ಬಿಟ್ಟು ಪೂಜೆನ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಜೆಗೆಲ್ಲ ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಮಾವನವ್ರ ಕಡೆ ದೀಪ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬತ್ತಿ ಎಲ್ಲ ಹಾಕಿ ಅದಕ್ಕೆ ಕಂಕಣ ಎಲ್ಲ ಕಟ್ಟಿ ಇಡ್ತಾ ಇದ್ದಾರೆ. ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಕಂಕಣ ಎಲ್ಲ ಕಟ್ಟಿ ಅವರು ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವರು ಫಸ್ಟ್ ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸೊ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅತ್ತೆಯವ್ರೂ ಅಷ್ಟೇ ನೋಡಿ, ಅದಕ್ಕೆಲ್ಲ ಫುಲ್ ಮಂಟಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಕೂರ್ಸೋದಕ್ಕೆ ಲಕ್ಷ್ಮಿನ. ಸೊ ಇಷ್ಟ ಆಗಿತ್ತು. ನಾನು ಈ ಕಡೆ ಬಂದರೆ ಅಡುಗೆ ತಯಾರಿ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಅಡುಗೆಗೆ ಏನೇನೆಲ್ಲ ವೆರೈಟೀಸ್ ಆಫ್ ಅಡುಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆಯಿತಾ. ತುಂಬಾ ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇಷ್ಟ ಆಗುತ್ತೋ ಅಷ್ಟು ಮಾಡ್ತೀನಿ. ನಿಶ್ಮೆ ಏನು ಮಾಡ್ತಿದ್ಯಾ? ನಾನು ಹೋಳಿಗೆ ಸಾಂಬಾರು ಮಾಡ್ತಾ ಇದ್ದೀನಿ. ಹೋಳಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಿದೆ ಮಸಾಲೆನಾ? ಮಸಾಲೆ ಎಲ್ಲ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಕಾಯಿ ಹಾಕೋಬೇಕು. ಏನು ಮೆನು ಇವತ್ತು ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀನಿ. ಇನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹೋಳಿಗೆ ಸಾಂಬಾರಿಂದ. ಓಕೆ ಏನೇನು ಸ್ಪೆಷಲ್ ನಿಶ್ಮಿ ಇವತ್ತು ದೀಪಾವಳಿಗೆ? ಓಕೆ, ನೋಡೋಣ ಏನೇನು ಮಾಡಿದ್ದೀನಿ ಅಂತೇಳಿ. ಇವಾಗ ತಾನೇ ಜಸ್ಟ್ ಎಡೆ ಮಾಡ್ಕೊಳ್ಳೋಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಓಕೆ, ಹಾಗಾದ್ರೆ ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ ಇವತ್ತು ದೀಪಾವಳಿ ಸ್ಪೆಷಲ್ ಅಂತ ಹೇಳಿ. ಏನದು? ಫಸ್ಟ್ ಬಂದ್ಬಿಟ್ಟು ಹೋಳಿಗೆ. ಓಕೆ, ಇಲ್ಲ ಅಂದ್ರೆ ಹಬ್ಬನೇ ಆಗಲ್ವಲ್ಲ, ಸೊ ಹೋಳಿಗೆನೇ ಫಸ್ಟ್. ಸೊ ಹೋಳಿಗೆ ಆದ್ಮೇಲೆ ತೋರಿಸು ವೀಕ್ಷಕರಿಗೆ. ನೋಡಿ ಹೋಳಿಗೆ ಚೆನ್ನಾಗಿ ಬಂದಿದೆ ಹೋಳಿಗೆ. ಚೆನ್ನಾಗಿದೆಯಾ? ನೆಕ್ಸ್ಟು ಇದು ಕಡಲೆಕಾಳು ಉಸಳಿ ಮಾಡಿದ್ದೀನಿ. ಇರು ನೋಡಿ, ಕಡಲೆಕಾಳು ಉಸಳಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಕೋಸಂಬರಿ. ನೋಡಿ ಕೋಸಂಬರಿ ಹಾಕೋತಿದ್ದೀನಿ. ಏನು ಕೋಸಂಬರಿ ಇದು? ಕಡಲೆಕಾಳು ಕೋಸಂಬರಿ ಏನಿದೆ? ಅಲ್ಲ, ಇದು ಹೆಸರುಬೇಳೆ ಮತ್ತೆ ಕ್ಯಾರೆಟ್ ಸೌತೆಕಾಯಿ ಹಾಕ್ಬಿಟ್ಟು ಮಾಡಿರೋದು. ಆಯ್ತಾ. ನೆಕ್ಸ್ಟ್ ಬಂದು ಬೀನ್ಸ್ ಪಲ್ಯ. ನೋಡಿ ಬೀನ್ಸ್ ಪಲ್ಯ.
ಓಕೆ. ಓಕೆನಾ. ನೆಕ್ಸ್ಟು ಪಲಾವ್, ನಿಮ್ಮ ಫೇವ್ರೇಟ್. ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಪಲಾವ್ ಹೆವಿ ಆಗಿದೆ, ದೀಪಾವಳಿ ಸ್ಪೆಷಲ್. ಈಗೆಲ್ಲ ನೀವು ಟೇಸ್ಟ್ ಮಾಡಿಬಿಟ್ಟು ಹೇಳಬೇಕು. ಆ್ಯಕ್ಚುಲಿ ಏನಂದರೆ ನಮ್ಮ ಮನೇಲಿ ನಮಗೆಲ್ಲರೂ ಸಹ ಹಾಗೇನೆ ನೈವೇದ್ಯಕ್ಕಂತ ಮಾಡಿದ್ರೆ ಯಾವುದನ್ನು ಸಹ ಟೇಸ್ಟ್ ಮಾಡಲ್ಲ, ಹಾಗೇನೆ ಮಾಡ್ತೀವಿ. ಸೊ ನನಗೂ ಗೊತ್ತಿಲ್ಲ ಈಗ ಉಪ್ಪು ಎಷ್ಟಾಗಿದೆ, ಕಡಿಮೆ ಆಗಿದೆಯೋ ಹೆಚ್ಚಾಗಿದೆಯೋ ಅಂತ. ಯೂಶ್ವಲಿ ನಾನು ಕಡಿಮೆನೇ ಹಾಕ್ತೀನಿ, ಯಾಕಂದರೆ ನೈವೇದ್ಯಕ್ಕೆಲ್ಲ ಮಾಡಬೇಕಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಈಗ ಪಲಾವ್ ಆಗಿದೆ ಅಲ್ವಾ, ಸೊ ಪಲಾವಿಗೆ ಮೊಸರು ಬಜ್ಜಿ. ನೋಡಿ ರಾಯ್ತ ಅಂತಲೂ ಹೇಳಿ ಕರೀತಾರೆ ಇದಕ್ಕೆ, ನಮ್ಮ ಕಡೆ ಮೊಸರು ಬಜ್ಜಿ ಅಂತ ಹೇಳ್ತೀವಿ. ನೋಡಿ ಮೊಸರು ಬಜ್ಜಿ. ಈಗ ವೈಟ್ ರೈಸ್ ಹಾಕೊಬೇಕು. ವೈಟ್ ರೈಸಿಗೆ ಸಾಂಬಾರು. ವೈಟ್ ರೈಸಿಗೆ ನೋಡಿ ನಾನು ಇವಾಗ ಹೋಳಿಗೆ ಸಾಂಬಾರು ಮಾಡಿದ್ದೀನಿ. ಬಟ್ ಏನಂದರೆ ನೈವೇದ್ಯಕ್ಕೆ ಹೋಳಿಗೆ ಸಾಂಬಾರನ್ನ ಹಾಕಲ್ಲ, ಅಂದರೆ ಸಾಂಬಾರನ್ನ ಎಡೆ ಮಾಡಲ್ಲ. ಸೊ ಹಾಗಾಗಿ ನಾನು ಕೂಡ ಎಡೆ ಮಾಡ್ತಿಲ್ಲ. ನೋಡಿ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗಿದೆ. ಹೋಳಿಗೆ ಸಾಂಬಾರು. ಹೋಳಿಗೆ ಸಾಂಬಾರು ಏನಂತಾರೆ ಅಂದರೆ ಇದಕ್ಕೆ ಒಬ್ಬಟ್ಟಿನ ಸಾರು ಅಂತಲೇ ಹೇಳ್ತಾರೆ. ಇದನ್ನ ನಾವೀಗ ನೈವೇದ್ಯಕ್ಕೆ ಮಾಡಲ್ಲ, ಸೊ ಹಂಗಾಗಿ ನೈವೇದ್ಯಕ್ಕೆ ನಾನು ಅದಕ್ಕೆ ಎಡೆ ಮಾಡಿ ವೈಟ್ ರೈಸ್ ಒಂದು ಹಾಕೊಬೇಕು. ಎಲ್ಲ ಆಯಿತು. ವೈಟ್ ರೈಸು ಮತ್ತು ಇದು ಹಪ್ಪಳ ಶಂಡಿಗೆ. ಇದು ಯೂಶ್ವಲಿ ಎಲ್ಲರ ಮನೇಲೂ ಮಾಡಿರ್ತಾರೆ. ನೋಡಿ ಹಪ್ಪಳ ಶಂಡಿಗೆ. ಆ್ಯಕ್ಚುಲಿ ನಾನು ವಡ ಮಾಡೋಣ ಅಂತ ಅಂದ್ಕೊಂಡೆ, ಆಲ್ರೆಡಿ ಟೈಮ್ ಆಗಿಬಿಡ್ತಾ. ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ ರೀ. ಇಷ್ಟೇನಾ ಅಥವಾ ಇನ್ನೂ ಇದೆಯಾ? ಇವಾಗ ವೈಟ್ ರೈಸ್ ಹಾಕೊಬೇಕು. ನಾನು ಇದರಲ್ಲಿ ಪಾಪು ಊಟ ಮಾಡಿಸಿದ್ದೆ, ಕುಕ್ಕರಲ್ಲಿ ಮಾಡಿದ್ನಲ್ವಾ. ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಎಡೆಗೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತೆಗೆದಿಟ್ಕೊಂಡಿದ್ದೆ. ಮಕ್ಕಳಿಗೆ ಆ್ಯಕ್ಚುಲಿ ಊಟ ಮಾಡಿದ್ರೆ ಏನಾಗಲ್ಲ ಅಂತಾರೆ, ಬಟ್ ಹೆಂಗಾದ್ರೂ ಆಗಲಿ ಅಂತ ಸ್ವಲ್ಪ ಎಡೆಗೆ ತೆಗೆದಿಟ್ಕೊಂಡಿದ್ದೆ ನಾನು. ವೈಟ್ ರೈಸನ್ನು ಹಾಕ್ಕೊಂಬಿಟ್ರೆ ಎಡೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಬರೀ ರೈಸ್ ಅಷ್ಟೇ ಹಾಕ್ಕೊಬಾರ್ದು, ಅದ್ಮೇಲೆ ಏನಾದರೂ ಸ್ವಲ್ಪ ಸಕ್ಕರೆ, ಏನಾದರೂ ಹಾಲು ಆ ಥರ ಹಾಕ್ಕೊಬೇಕು ಇದ್ರ ಮೇಲೆ. ನಮ್ಮ ದೀಪಾವಳಿ ಮೆನು ಇದೆ. ಈ ಥರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ಬಿಡ್ತೀವಿ, ಬರೀ ವೈಟ್ ರೈಸ್ ಹಾಕ್ಕೊಬಾರ್ದು ಅಂತ ಅಷ್ಟೇ. ನೋಡಿ ಇದು ನಮ್ಮ ಮನೆಯ ದೀಪಾವಳಿ ಸ್ಪೆಷಲ್ ಅಡುಗೆ ಊಟ ಹೇಗಿದೆ, ಎಲ್ಲ ವೆರೈಟೀಸ್ ಇಷ್ಟ ಆಯ್ತಾ ನಿಮಗೆ? ನೋಡಿ ಇಷ್ಟು ಥರ ವೆರೈಟೀಸ್ ಮಾಡಿದ್ದೀನಿ. ವಡ ಒಂದು ಮಿಸ್ ಆಯಿತು, ಮಾಡ್ತೀನಿ, ಅದೇ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೆ. ಸೊ ನೈಟಂಗೆ ವಡ ಅಥವಾ ಏನಾದರೂ ಮಿರ್ಚಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ನಮ್ಮ ಮನೆ ಅಡುಗೆ? ಇಷ್ಟ ಆಯಿತಾ ನಿಮಗೆಲ್ಲ? ನಿಮ್ಮ ಮನೇಲೆಲ್ಲ ದೀಪಾವಳಿ ಹಬ್ಬಕ್ಕೆ ಏನೇನೆಲ್ಲ ವೆರೈಟೀಸ್ ಆಫ್ ಅಡುಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ರೀ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಕಣೆ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ವೆರೈಟೀಸ್ ಅಡುಗೆ ಇದ್ರೆ ತುಂಬ ಇಷ್ಟ. ಅವರಿಗೆ ಒಂದೇ ಥರ ಅಡುಗೆ ಇಷ್ಟ ಆಗಲ್ಲ. ಈ ಥರ ಎಲ್ಲ ಈ ತಟ್ಟೆ ತುಂಬ ಎಲ್ಲ ವೆರೈಟೀಸ್ ಇರಬೇಕು ಅವರಿಗೆ. ಇವತ್ತು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರು, ಅಲ್ವೇನ್ರಿ? ಹೌದು ಕಣೆ, ಕರೆಕ್ಟ್. ಬನ್ನಿ ಹಾಗಾದ್ರೆ ದೇವ್ರಿಗೆ ನೈವೇದ್ಯ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಸಿಗ್ತೀವಿ. ವೆಲ್ಕಮ್ ಬ್ಯಾಕ್. ನಮ್ಗೆ ಇವತ್ತು ನಮ್ಮ ಮನೇಲಿ ಈಗ ಜಸ್ಟ್ ಎಲ್ಲ ಪೂಜೆ ಎಲ್ಲ ಆಗಿ ಇವಾಗ ಫ್ರೀ ಆದೆ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ಫ್ರೀ ಆದೆ. ಈಗ ಬಂದು ಒಂದು 7 o'clock ಹಂಗೆ ಆಗಿರ್ಬೋದು. ಇನ್ನು ಇವಾಗ ಪಟಾಕಿ ಎಲ್ಲ ಹಚ್ಚಬೇಕು. ಸೊ ಫೈನಲ್ ಆಗಿ ನಾನು ನಿಮಗೆ ಇವಾಗ ನನ್ನ ದೀಪಾವಳಿ ಔಟ್ಫಿಟ್ ಹೇಗಿದೆ ಅಂತ ತೋರಿಸೋಣ ಅಂತೇಳಿ. ನೋಡಿ ನಾನು ಇದನ್ನು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ನಿಮಗೆಲ್ಲ ಇಷ್ಟ ಆಯಿತಾ? ಫುಲ್ ಲಾಂಗ್ ಅನರ್ಕಲಿ ಟೈಪ್ ಬರುತ್ತೆ ಇದು. ನೇವಿ ಬ್ಲೂ, ಡಾರ್ಕ್ ನೇವಿ ಬ್ಲೂ ಕಲರ್ ಡ್ರೆಸ್ಸು.
ಹಾಕೊಂಡಾಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಬ್ರೈಟ್ ಆಗಿ ಕಾಣಿಸ್ತೀವಿ ನಾವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ನನ್ನ ಹಸ್ಬೆಂಡ್ ರೆಡ್ ಕಲರ್ ಚೂಸ್ ಮಾಡಿದ್ರು, ಬಟ್ ನನ್ನ ಹತ್ರ ರೆಡ್ ಕಲರ್ ಕುರ್ತೀಸು ಅನ್ನೋ ಕಲರ್ಸ್ ತುಂಬಾನೇ ಇದೆ. ಸೊ ಹಾಗಾಗಿ ಈ ತರ ನೇವಿ ಬ್ಲೂ ಕಲರ್ ಅಲ್ಲಿ ಇರ್ಲಿಲ್ಲ, ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿದೆ ನಾನು. ಕಂಫರ್ಟಬಲ್ ಆಗಿರುತ್ತೆ ನೋಡಿ. ಇಲ್ಲಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ, ಈ ತರ ನಾವು ಇದನ್ನ ಟ್ಯಾಗ್ ಮಾಡ್ಕೊಬಹುದು ನಮ್ಗೆ ಲೂಸ್ ಅನ್ಸಿದ್ರೆ. ಈ ಕಡೆ ಬೋತ್ ಸೈಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಬಂದು ಮೆರೂನ್ ರೆಡ್ ಕಲರ್ ಅವ್ರದ್ದು ಔಟ್ಫಿಟ್, ಅವ್ರದ್ದು ಕೂಡ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಪಾಪು ಅಷ್ಟೇ, ಅವರಿಬ್ಬರದು ಮ್ಯಾಚ್ ಮಾಡಿದ್ದೀನಿ. ನಾನು ಅವರಿಗೆ ಕಾಂಟ್ರಾಸ್ಟ್ ಕಲರ್ ಹಾಕಿದ್ದೀನಿ, ನೇವಿ ಬ್ಲೂ ಕಲರ್. ಇದೆಲ್ಲ ನಿಮಗೆ ನನ್ನ ಔಟ್ಫಿಟ್ ಇಷ್ಟ ಆಯ್ತಾ, ದೀಪಾವಳಿ ಔಟ್ಫಿಟ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇಷ್ಟೆಲ್ಲ ಇದೆ, ಫುಲ್ ಲಾಂಗ್ ಗೌನ್ ಥರ ಬರುತ್ತೆ. ನನಗೆ ತುಂಬಾನೇ ಇಷ್ಟ ಆಯ್ತು ನೋಡಿದ ತಕ್ಷಣ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹೇಗಿದೆ ನನ್ನ ಔಟ್ಫಿಟ್, ದೀಪಾವಳಿ ಔಟ್ಫಿಟ್, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇದು ನನ್ನ ಹಸ್ಬೆಂಡ್ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಪಾಪದಿನ ಬಾಟಮ್ ವೇರ್ ಹಾಕಿಲ್ಲ, ಸೊ ಒಂದು ಸ್ವಲ್ಪ ಚೇಂಜ್ ಅನ್ಸುತ್ತೆ ಕಲರು. ನೋಡಿ ಅವ್ನು ತುಂಬಾ ಹಠ ಮಾಡ್ತಿದ್ದ ಅಂತೇಳಿ ಹಣ್ಣು ಕೊಟ್ಟು ಕೂರ್ಸಿದೀವಿ, ಬಿಸ್ಕೆಟ್ ಕೊಟ್ಟು ಮನೆಗೆ. ಸೊ ಇವಾಗ ಹಾಕ್ಬೇಕು ಅವನಿಗೂ ಕೂಡ ಪ್ಯಾಂಟ್. ಹಠ ಮಾಡ್ತಿದ್ದ ಅಂತೇಳಿ ಹಾಕಿಲ್ಲ. ನೋಡಿ ನನ್ನ ಹಸ್ಬೆಂಡ್ ಔಟ್ಫಿಟ್ ಹೇಗಿದೆ. ಇದು ನೋಡಿ ಓವರ್ ಆಲ್ ಆಗಿ ನಮ್ಮನೆ ಪೂಜೆ. ಹಾಗೆ ನಮ್ಮನೆ ದೇವ್ರ ಮನೆ ಪೂಜೆನೂ ಕೂಡ ತೋರಿಸ್ತೀನಿ ಬನ್ನಿ. ಇದು ಹಾಲಲ್ಲಿ ಮಾಡಿರೋದು ನಾವು ಲಕ್ಷ್ಮೀ ಪೂಜೆನ. ಇದು ಬಂದು ನೋಡಿ ನಮ್ಮನೆ ದೇವ್ರ ಪೂಜೆ ಆಗಿರೋದು. ಫ್ರೆಂಡ್ಸ್ ಇವಾಗ ಪಟಾಕಿ ಹಚ್ಚೋದು. ನೋಡಿ ಎಷ್ಟು ಪಟಾಕಿ ತಂದಿದ್ದಾರೆ ಅಂತ. ಹಚ್ಬೇಕು ಇವಾಗ. ಸ್ವಲ್ಪ ಮಳೆ ಬರ್ತಿತ್ತು ಸಣ್ಣಕ್ಕೆ, ಸೊ ಸ್ವಲ್ಪ ಸ್ಟಾಪ್ ಆಗ್ಲಿ ಅಂತ ವೇಟ್ ಮಾಡ್ತಿದೀವಿ. ಇವಾಗ ಸ್ಟಾಪ್ ಆದ ತಕ್ಷಣ ಪಟಾಕಿ ಹಚ್ಚದೆ ಇವಾಗ. ನೋಡಿ ಸಾಕು. ಓಕೆ, ನಿನ್ನೆ ಸ್ವಲ್ಪ ಹಚ್ಚಿದ್ರು. ನಿನ್ನೆ ಹಚ್ಚಿದ್ರ ರೀ? ನಿನ್ನೆ ಸ್ವಲ್ಪ ಹಚ್ಚಿದಾರೆ, ಇನ್ನೊಂದ್ ಸ್ವಲ್ಪ ಮಿಕ್ಕಿದೆ ಇವಾಗ. ಅವಾಗ್ಲೇ ಸ್ವಲ್ಪ ಪೂಜೆ ಮಾಡಿದಾಗ ಸ್ವಲ್ಪ ಹಚ್ಚಿದ್ರು, ಅಷ್ಟು ಹಚ್ಬಿಟ್ಟು ಇಷ್ಟು ಉಳ್ದಿದೆ. ಇವಾಗ ಇದನ್ನ ಹಚ್ಬೇಕು. ನೋಡಿ ಯಾರಿಗೆಲ್ಲ ಪಟಾಕಿ ಹೊಡೆಯೋದಂದ್ರೆ ತುಂಬಾ ಇಂಟ್ರೆಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ, ನೀವ್ ಯಾವ ಪಟಾಕಿ ಹೊಡೆದ್ರಿ ಅಂತ ಹೇಳಿ. ನೋಡಿ ಇವೆಲ್ಲ ಗನ್. ನೋಡಿ ನಮ್ಮ ಪಾಪು ಇನ್ನ ತಗೊಳಲ್ಲ, ಬಟ್ ಅವನಿಗೆ ಅಂತ ತಗೊಂಬಂದಿದ್ದಾರೆ. ಹೆಂಗೆ ಪಟಾಕಿ ಚೆನ್ನಾಗಿದೆ. ಏನೋ ನೋಡಿ ನನ್ನ ಹಸ್ಬೆಂಡ್ ಕಿಂಗ್ ಆಫ್ ಕಿಂಗ್ ಅಂತೆ ಯಾವ್ದೋ ತಗೊಂಬಂದಿದ್ರೆ ಪಟಾಕಿ. ಒಳ್ಳೆ ಬಾಂಬ್ ಇದಂಗಿದೆ ನೋಡಿ ಒಳಗೆ. ಇವಾಗ ನೋಡಿ ರೀ, ಮತ್ ನಿಜ ಬಾಂಬ್ ಗಿಮ್ ಹಾಕ್ಬಿಟ್ಟಿದೆ ರೀ. ಅಪ್ಪ ದೇವ್ರೆ, ಈ ಸೌಂಡಿಗೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನು ದೂರದಿಂದ ಕ್ಯಾಪ್ಚರ್ ಮಾಡ್ತೀನಿ, ಹತ್ರ ಬರಲ್ಲಪ್ಪ. ನೋಡಿ ಆಲ್ರೆಡಿ ಹೊಡೆದು ರೋಡೆಲ್ಲ ಹೆಂಗ್ ಮಾಡಿಟ್ಟಿದ್ದಾರೆ. ಇಷ್ಟ ತನಕ ಇವರೇ ಪಟಾಕಿ ಹೊಡೆದಿರೋದು, ನಾನು ಹೊಡಿತೀನಿ ಅಂದ್ರೆ ಕೇಳಂಗೇ ಇಲ್ಲ. ಓಡ್ ಬರ್ರಿ. ಏನದು? ಕಾಲು ಸುತ್ತಬಿಟ್ಟೆ ಕಿಡಿ ಕಾಲಿನ ಸುತ್ತ ಕಾಲು.
ಓಕೆ ಫ್ರೆಂಡ್ಸ್, ಇದು ಓವರ್ ಆಲ್ ಆಗಿ ನಮ್ಮ ಮನೆಯ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಎಷ್ಟಾಗುತ್ತೋ ಅಷ್ಟೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಿಮ್ಮ ಮನೇಲೆಲ್ಲ ದೀಪಾವಳಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.